ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾನಿವತ್ತು ಇನ್ನೊಂದು ಕವಿತೆಯನ್ನು ಓದಲು ಪ್ರಯತ್ನಿಸುತ್ತಿದ್ದೇನೆ. ಕವಿತೆಯ ಶೀರ್ಷಿಕೆ ಮನೆ ಊಟ. ಮನೆ ಊಟದ ರುಚಿ ಎರಡೇ ಮಾತಲ್ಲಿ ವರ್ಣಿಸಲು ಸಾಧ್ಯ. ಮನೆ ಊಟದ ರುಚಿ ಎರಡೇ ಮಾತಲ್ಲಿ ವರ್ಣಿಸಲು ಸಾಧ್ಯ. ವಿವಿಧ ತರಹದ ಕಾಳು, ಒಗ್ಗರಣೆ, ಈರುಳ್ಳಿ ಖಾದ್ಯ. ವಿವಿಧ ತರಹದ ಕಾಳು, ಒಗ್ಗರಣೆ, ಈರುಳ್ಳಿ ಖಾದ್ಯ. ಹಸಿರು ಕಾಯಿ, ತರಕಾರಿ, ತಪ್ಪಲ, ಪಚಡಿ ಎಲ್ಲ ಇರುತ್ತೆ ಮಧ್ಯ. ಹಸಿರು ಕಾಯಿ, ತರಕಾರಿ, ತಪ್ಪಲ, ಪಚಡಿ ಎಲ್ಲ ಇರುತ್ತೆ ಮಧ್ಯ. ಅದರಲ್ಲೂ ಉಪ್ಪಿನಕಾಯಿ, ಹಸಿ ಚಟ್ನಿ ಕೂಡಿಸಿ ತಿಂದರೆ ಮರೆಯಲು ಸಾಧ್ಯ. ಮನೆ ಊಟದ ರುಚಿ ಎರಡೇ ಮಾತಲ್ಲಿ ವರ್ಣಿಸಲು ಸಾಧ್ಯ. ಮನೆ ಊಟದ ರುಚಿ ಎರಡೇ ಮಾತಲ್ಲಿ ವರ್ಣಿಸಲು ಸಾಧ್ಯ. ವಿವಿಧ ತರಹದ ಕಾಳು, ಒಗ್ಗರಣೆ, ಈರುಳ್ಳಿ ಖಾದ್ಯ. ಹಸಿರು ಕಾಯಿ, ತರಕಾರಿ, ತಪ್ಪಲ, ಪಚಡಿ ಎಲ್ಲ ಇರುತ್ತೆ ಮಧ್ಯ. ಅದರಲ್ಲೂ ಉಪ್ಪಿನಕಾಯಿ, ಹಸಿ ಚಟ್ನಿ ಕೂಡಿಸಿ ತಿನ್ನುತ್ತೀರೆ ಮರೆಯಲು ಸಾಧ್ಯ. ಅವ್ವ ರೊಟ್ಟಿ ಬಡಿಯುತ್ತಿರಬೇಕು, ಪಲ್ಯ ಕುದಿಯುತ್ತಿರಬೇಕು. ಅವ್ವ ರೊಟ್ಟಿ ಬಡಿಯುತ್ತಿರಬೇಕು, ಪಲ್ಯ ಕುದಿಯುತ್ತಿರಬೇಕು. ತೆವೆಯಿಂದ ನೇರ ತೆಗೆದು ತಾಟಕ್ಕೆ ಬೀಳುತ್ತಿದ್ದರೆ ವಾವ್ ಅನ್ನುತ್ತಿರಬೇಕು. ಪಲ್ಯದಲ್ಲಿ ಅದ್ದಿಕೊಂಡು ಮೊಸರು ಸವರಿಕೊಂಡು ಬಾಯಿಗಿಟ್ಟರೆ ಇಡುತ್ತಲೇ ಕರಗಬೇಕು. ಪಲ್ಯದಲ್ಲಿ ಅದ್ದಿಕೊಂಡು ಮೊಸರು ಸವರಿಕೊಂಡು ಬಾಯಿಗಿಟ್ಟರೆ ಇಡುತ್ತಲೇ ಕರಗಬೇಕು. ಅಂತಹ ರುಚಿ ಎಲ್ಲೂ ಸಿಗದೆ ಅವ್ವನ ಅಕ್ಕರೆಗೆ ಬಲಿಯಾಗಬೇಕು. ಅದೇ ರುಚಿ ಈಗ ನಮ್ಮ ಪತ್ನಿಯರ ಕೈ ಚಳಕದಲ್ಲಿ ಕಾಣುತ್ತಿದೆ. ಅದೇ ರುಚಿ ಈಗ ನಮ್ಮ ಪತ್ನಿಯರ ಕೈ ಚಳಕದಲ್ಲಿ ಕಾಣುತ್ತಿದೆ. ಅವ್ವನ ರೊಟ್ಟಿಯ ಕೈ ರುಚಿಯ ಮರೆಸುತ್ತಿದೆ. ಪತ್ನಿಯೂ ಅಷ್ಟೇ ಪ್ರೀತಿಯಿಂದ ಗಂಡ ಉಣ್ಣಲೆಂದು ರೊಟ್ಟಿ ಬಡಿಯುತ್ತಿದ್ದರೆ ಹರ್ಷ ಪುಡಿಯುತ್ತಿದೆ. ಪತ್ನಿಯೂ ಅಷ್ಟೇ ಪ್ರೀತಿಯಿಂದ ಗಂಡ ಉಣ್ಣಲೆಂದು ರೊಟ್ಟಿ ಬಡಿಯುತ್ತಿರೆ ಹರ್ಷ ಪುಡಿಯುತ್ತಿದೆ. ರೊಟ್ಟಿ ಬಯಸದವನ ಬಾಳು ಮತ್ತು ಪಾಡು ಬದುಕಿದ್ದು ವ್ಯರ್ಥ ಅನ್ನಿಸುತ್ತಿದೆ. ಕವನ ಹೇಗಿತ್ತೆಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳ ಮೂಲಕ ತಿಳಿಸಿ.